ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ಇವತ್ತಿನ ಲಾಗಲ್ಲಿ ಗರಿಗರಿಯಾದ ರವೆ ಚಕ್ಲಿ ಮಾಡ್ತಾಯಿದ್ದೀನಿ. ರವೆಯಿಂದ ಅಂದರೆ ಸಣ್ಣ ರವೆ, ಅದರಿಂದ ಚಕ್ಲಿ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹೇಗಾಗಿದೆ ಅಂತ ನೀವೇ ನೋಡಿ ಹೇಳಿ. ಹಾಗೆ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ, ನಿಮಗೂ ಗೊತ್ತಾಗ್ತದೆ ಹೇಗೆ ಮಾಡಿದ್ವಿ, ಹೆಂಗಾಗ್ಯಾವ ಅಂತ ನೋಡಿ. ನೀವೇ ಕಮೆಂಟ್ ಮಾಡಿ ತಿಳಿಸಿ ಹೆಂಗಾಗ್ಯಾವ ಅಂತ. ಅದಕ್ಕೆ ಹೇಗೆ ಮಾಡಬೇಕು, ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ಒಂದು ಬಾಣಲೆ ಇಟ್ಕೋಬೇಕು ಒಲೆ ಮೇಲೆ. ಅದಕ್ಕೆ ನಾವು ರವೆ ಎಷ್ಟು ತೊಗೋತೀವಿ, 1 ಗ್ಲಾಸಿಗೆ 2 ಗ್ಲಾಸ್ ಅಳತೆಯಷ್ಟು ನೀರು ಹಾಕಬೇಕು. ನಾನು 2.5 ಗ್ಲಾಸ್ ತೊಗೊಂಡಿನಿ ನೀರು, 5 ಗ್ಲಾಸ್ ನೀರು ಹಾಕ್ತೀನಿ. ಅದಾದಮೇಲೆ ಇದು ಅಜ್ವಾನ ಹಾಕ್ತೀನಿ. ಒಂದು ಸ್ವಲ್ಪ ಕೈಯಿಂದ ಒರೆಸಿ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಅದಾದಮೇಲೆ ನಮಗೆ ಖಾರ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಬೇಕು ಅಂತ ಖಾರ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು. ಈಗ ಎಲ್ಲ ಹಾಕಿ ಈಗ ಕುದೀತಾ ಇದೆ. ಒಂದು ಕುದಿ ಬಂದ್ರ ಹಿಂದಲ್ಲೇ ಈಗ ರವೆ ಹಾಕಿ ಈ ಥರ ಹಾಕಿ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಅದಾದಮೇಲೆ ನೋಡಿ, ಈಗ ರವೆ ತೊಗೊಂಡಿದ್ನಲ್ಲ 2.5 ಗ್ಲಾಸು, ಅದು ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನು ಕುದೀತಿರಬೇಕು. ಇದು ಕುದಿಯುವಾಗಲೇ ಅದಕ್ಕೆ 2ಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಕುದೀತಾ ಇದೆಯಲ್ಲ, ಇದು ಕುದಿಯುವಾಗಲೇ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಅಂದರೆ ಒಲೆ ಆಫ್ ಮಾಡಿ ಹಾಕಬೇಕು. ಈಗ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ನೋಡಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ. ಚಲೋನೇ ಎಲ್ಲ ಕಡೆ ಕಲಿಯೋಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. 1.5 ಕಪ್ ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡಬೇಕು. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಉರಿ ಇರಬಾರ್ದು. ಈಗ ಎಲ್ಲನೂ ಕಲಿಸ್ಕೋಬೇಕು. ನಮಗೆ ಒಂದು ಸ್ವಲ್ಪ ಲೂಸು ಅಂದರೆ ಅನಿಸಿತ್ತಂದರೆ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು, ಇಲ್ಲಾಂದರೆ ಬೇಕಾಗಲ್ಲ. ಕರೆಕ್ಟಾಗಿತ್ತಂದರೆ ಬೇಕಾಗಲ್ಲ. ನಾನು ಸ್ವಲ್ಪ ಲೂಸ್ ಆಗಿದೆ ಅಂತ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ 1-2 ನಿಮಿಷ ಮುಚ್ಚಿಡಬೇಕು. ಯಾಕಂದರೆ ಎಲ್ಲ ಕೂಡ್ಕೋಬೇಕಲ್ಲ. ಅದಾದಮೇಲೆ ಆರಿಸ್ಬೇಕು. ಈಗ ಇದು ಆರಿದೆ ನೋಡಿ. ಆರಿತ್ತಂದರೆ ಅಂದರೆ ಕೈಯಿಂದ ಮುಟ್ಟಬೇಕು, ಆ ಥರ ಆಗಬೇಕು. ಇದು ಹೊಸದು ಇವಾಗಲೇ ನಾವು ಓಪನ್ ಮಾಡ್ತಿದ್ದೀವಿ ಚಕ್ಲಿ ಪಾತ್ರೆ. ನೋಡಿ ಹೇಗಿದೆ ಅಂತ. ಇದು ಕೆಳಗಡೆ ಅದು ಲಾಕ್ ಇದೆ, ಅದಕ್ಕೋಸ್ಕರ ಇದು ತರಿಸ್ಕೊಂಡಿನಿ ನಾನು. ಲಾಕ್ ಇಲ್ಲದೆ ಇದ್ದರೆ ಅದಕ್ಕೆ ಹತ್ಕೊಂಡು ಬರುತ್ತೆ. ಅದು ಚಕ್ಲಿ ಹಾಕೋದು ಅಂದರೆ ರೌಂಡ್ ಇರ್ತದಲ್ಲ, ಅದು ಈ ಥರ ಇದೆ ನೋಡಿ. ಲಾಕ್ ಇದೆ, ಅದರ ಒಳಗೆ ಅದು ಹಾಕಿ ಲಾಕ್ ಮಾಡಬೇಕು. ಅದು ಹತ್ಕೊಂಡು ಬರೋಂಗಿಲ್ಲ. ಈಗ ಇಷ್ಟೆಲ್ಲ ಕೊಟ್ಟಾರೆ ನೋಡಿರಿ. ಅದಕ್ಕೆಲ್ಲ ಒಂದು 5ರಿಂದ 6 ಸಾಚೆಗಳು ಕೊಟ್ಟರು. ಇದು ಚಕ್ಲಿದು. ಇದನ್ನು ಹಾಕ್ತೀನಿ. ಈಗ ಅದನ್ನು ಹಾಕಿ ಚಕ್ಲಿ ಮಾಡ್ತೀನಿ. ಆ ಥರ ಇಟ್ಕೋಬೇಕು ಇದನ್ನು ನೋಡಿ. ಈಗ ಇದು ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಕೆಳಗಡೆ. ನಾನು ಗ್ಯಾಸ್ ಕಟ್ಟೆ ಮೇಲೇ ಮಾಡ್ತಿದ್ದೀನಿ. ಎಣ್ಣೆ ಹಚ್ಕೊಂಡು ಇದು ಆರಿದ ಮೇಲೆ ನಾದ್ಕೋಬೇಕು. ನಾದ್ಕೊಂಡ್ರೇ ಕರೆಕ್ಟಾಗಿ ಬರ್ತದೆ, ಇಲ್ಲಾಂದರೆ ಕರೆಕ್ಟಾಗಿ ಬರೋಂಗಿಲ್ಲ.
ಹಿಟ್ಟು ನಾದ್ಕೊಂಡಂಗೆ ನಾದ್ಕೋಬೇಕು. ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ವಲ್ವ, ಎರಡು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಹಂಗೆ ಮೆತ್ತಗಾಗ್ತದೆ, ಒಂದು ಸ್ವಲ್ಪ ಹದ ಬರ್ತದೆ. ಅದಕ್ಕೆ ಹದ ಬರೋವರೆಗೂ ಕಲಿಸ್ಕೋಬೇಕು ನಾವು. ನೋಡಿ ಯಾವ ರೀತಿ ಕಲಿಸ್ಕೊತೀನಿ ಅಂತ. ಈ ರೀತಿ ಕಲಿಸ್ಕೊಂಡ್ರೆ ಮಾತ್ರ ಗರಿ ಗರಿಯಾಗಿ ಬರ್ತಾವೆ ಚಕ್ಲಿ, ಇಲ್ಲಾಂದರೆ ಗರಿ ಗರಿಯಾಗಿ ಬರೋಂಗಿಲ್ಲ. ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಈ ಥರ ನಾದ್ಕೊತೀನಿ. ಇನ್ನೂ ಸುಡ್ತಾ ಇದೆ ಒಂದು ಸ್ವಲ್ಪ ಆದರೂ ಹಂಗೆ ನಾದ್ಕೊಂಡ್ರೆ ಹದ ಕರೆಕ್ಟ್ ಬರ್ತದೆ ನೋಡಿರಿ, ಇಲ್ಲಾಂದರೆ ಕರೆಕ್ಟ್ ಬರೋಂಗಿಲ್ಲ. ನಾನು ಇದೇ ಥರನೇ ಮಾಡ್ತೀನಿ ಯಾವಾಗ್ಲೂ. ಮೊದಲು ಅಕ್ಕಿ ಹಿಟ್ಟು ಮತ್ತು ಹುರಿಗಡಲೆ ಅಂದರೆ ಪುಟಾಣಿ ಹಾಕಿ ಮಾಡ್ತಿದ್ದೆ. ಈಗ ಇದು ಹಿಟ್ಟು ರೆಡಿ ಆಯ್ತು ನೋಡಿ. ಈ ಥರ ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಚಕ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊತೀನಿ. ಈಗ ಚಕ್ಲಿ ಪಾತ್ರೆಗೆ ಎಣ್ಣೆ ಸವರ್ಕೊಂಡ್ರೆ ಅದು ಹತ್ಕೊಂಗಿಲ್ಲ ಅಂಥೇಳಿ ಆ ಥರ ಮಾಡ್ತಿದ್ದೀನಿ. ನೀವು ಯಾವ ಹಿಟ್ಟಾದರೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೇ ಹತ್ತಂಗಿಲ್ಲ. ಈಗ ಅದಕ್ಕೆ ಒಂದು ಸ್ವಲ್ಪನೇ ತೊಗೊಂಡು ಮತ್ತೆ ಒಂದು ಸ್ವಲ್ಪ ನಾದ್ಕೋಬೇಕು ಅದನ್ನು. ನೋಡಿ ಈ ಥರ ಎಷ್ಟು ನಾದ್ಕೊತೀವೋ ಅಷ್ಟು ಕರೆಕ್ಟಾಗಿ ಬರ್ತಾವೆ. ಈಗ ನಾದ್ಕೊಂಡು ಈ ಥರ ಟ್ಯೂಬ್ ಥರ ಮಾಡಿ ಒಳಗಿಟ್ಟು ಒತ್ತಬೇಕು. ನೋಡಿ ನಾನು ಮುಚ್ತಾ ಇದ್ದೀನಿ. ಈಗ ಒಂದು ಅದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ದು, ಅದ್ರ ಮೇಲೆ ಒತ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರನೇ ನೀವು ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು, ಸಣ್ಣದಾದರೂ ಮಾಡ್ಕೋಬೋದು. ಈ ಥರನೇ ಮಾಡ್ಕೋಬೋದು, ಅಂದರೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನೀವು ಇನ್ನು ಜಾಸ್ತಿ ದೊಡ್ಡದಾದ್ರೂ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜು ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿದರೆ ಅಂದರೆ ಕಟ್ ಆಗಂಗಿಲ್ಲ ಹಿಟ್ಟು, ಮಧ್ಯೆ ಕಟ್ ಆಗ್ತದೆ ಒಂದೊಂದು ಹಿಟ್ಟು. ಅಂದರೆ ಈಗ ಅಕ್ಕಿ ಹಿಟ್ಟು ಅದು ತೊಗೋತೀವಲ್ಲ, ಒಂದೊಂದು ಸರಿ ಕಟ್ ಆಗ್ತದೆ ಜಿಗಿ ಬರಲಿಲ್ಲ ಅಂದರೆ. ಇದು ನಾವು ಸಣ್ಣ ರವೆ ತೊಗೊಂಡಿದ್ವಲ್ಲ, ಅದಕ್ಕೆ ಅದು ಕಟ್ ಆಗಂಗಿಲ್ಲ. ನಾವು ಎಷ್ಟು ದೊಡ್ಡದು ಮಾಡಿದ್ರೂ ಅಷ್ಟು ದೊಡ್ಡದು ಬರ್ತದೆ ನೋಡಿರಿ. ಈ ಥರ ಮಾಡಿರಿ, ಬಾಯಿಗಿಟ್ರೆ ಕರಗ್ತಾವೆ, ಅಷ್ಟು ಟೇಸ್ಟ್ ಆಗ್ತಾವೆ. ಹಂಗೆ ಬಾಯಿಗಿಟ್ರೆ ಕರಗಂಗೆ ಆಗ್ತಾವೆ ನೋಡಿ ಫ್ರೆಂಡ್ಸ್. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಈ ಥರ ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಒತ್ತಿದ್ದಾದಮೇಲೆ ಈಗ ಕರಿತಾ ಇದ್ದೀನಿ ನೋಡಿ. ಎಣ್ಣೆ ಒಳಗೆ ಹಾಕಿ, ಎಣ್ಣೆ ಕಾದಿತ್ತು, ಒಂದೊಂದಾಗಿ ಹಾಕಿ ಕರಿತಾ ಇದ್ದೀನಿ ನೋಡಿ. ಈ ಥರ ಕರೆದ್ರೆ ಕರೆಕ್ಟಾಗಿ ಬರ್ತಾವೆ ನೋಡಿ. ಈಗ ತಿರುವು ಹಾಕಬೇಕು, ಒಂದು ಸ್ವಲ್ಪನೇ ತಿರುವು ಹಾಕಬೇಕು. ಈಗ ಎಣ್ಣೆ ಕುದಿಯೋದು ನಿಂದಿರ್ತದೆ, ಅಲ್ಲಿ ತನಕ ಇವು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅಂದರೆ ಒಳಗಡೆ ಎಲ್ಲ ಬೇಯ್ತದೆ, ಇಲ್ಲಾಂದರೆ ಬೇಯಂಗಿಲ್ಲ, ಕ್ರಿಸ್ಪಿಯಾಗಿ ಆಗಂಗಿಲ್ಲ ನೋಡಿ. ಈಗ ತೆಗಿತೀನಿ. ಈ ಥರ ಮಾಡಿ ನಿಮ್ಮ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಈ ಥರ ಮಾಡಿ. ಇದೇ ಥರನೇ ಎಲ್ಲನೂ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗ್ತಾವೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಹಿಟ್ಟನ್ನು ಇದೇ ಥರನೇ ಮಾಡ್ಕೊತೀನಿ ನೋಡಿ. ನಾವು ಎಲ್ಲಿಗಾದರೂ ಟೂರ್ ಹೋಗ್ಬೇಕಾದ್ರೂ, ಯಾರಿಗಾದರೂ ಫಂಕ್ಷನ್ಗೆ ಮಾಡಬೇಕಾದ್ರೆ ಈ ಥರ ಮಾಡಿದರೆ ತುಂಬ ಅಂದರೆ ತುಂಬ ಚಲೋ ಆಗ್ತಾವೆ. ಅವ್ರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಆಗ್ತಾವೆ. ಒಂದೂ ಖಾಲಿ ಆಗೋವರೆಗೂ ಮುರಿಯೋಂಗಿಲ್ಲ, ಕರೆಕ್ಟಾಗೇ ಇರ್ತಾವೆ. ಅಂದರೆ ಗಟ್ಟಿನೇ ಇರ್ತಾವೆ, ಕ್ರಿಸ್ಪಿಯಾಗೇ ಇರ್ತಾವೆ. ರೆಡಿ ಆಯಿತು ನೋಡಿ. ಇದಾಗಿತ್ತು ಇವತ್ತಿನ ಲಾಗು. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು.